ಹುರ್ಗಡ್ಲೆಯಲ್ಲಿ ಬೇಕರಿಲಿ ಸಿಕ್ಕೋ ಮೈಸೂರು ಪಾಕ್ಗಿಂತ ತುಂಬಾ ರುಚಿಯಾಗಿ ಕಡಿಮೆ ಪದಾರ್ಥದಲ್ಲಿ ಬಾಯಲ್ಲಿಟ್ಟರೆ ಕರಗೋ ಅಂತ ಮೈಸೂರು ಪಾಕ್ನ ನಾವು ಮನೇಲೆ ಮಾಡ್ಕೋಬಹುದು. ಅದಕ್ಕೆ ಇವಾಗ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು 1 ಕಪ್ ಅಷ್ಟು ಹುರ್ಗಡ್ಲೆನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದು ಫ್ರೈ ಮಾಡ್ಕೊಂಡ್ಮೇಲೆ ತಣ್ಣಗಾದ್ಮೇಲೆ ನೋಡಿ ಈ ಥರ ಮಿಕ್ಸಿ ಜಾರ್ಗೆ 2 ಏಲಕ್ಕಿ ಹಾಕಿ ನೈಸಾಗಿ ಪುಡಿ ಮಾಡ್ಕೊಳ್ಳೋಣ. ತುಂಬಾ ನೈಸಾಗಿ ಇರಬೇಕು ಅದು. ಇವಾಗ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಅದೇ ಕಪ್ಪಲ್ಲಿ 3/4 ಕಪ್ಪಷ್ಟು ಸಕ್ಕರೆ, 1/4 ಕಪ್ಪಷ್ಟು ನೀರು ಇಷ್ಟನ್ನು ಹಾಕಿ ಚೆನ್ನಾಗಿ ಕುದಿಸಿ 1/4 ಟೀ ಸ್ಪೂನ್ ಅಷ್ಟು ಫುಡ್ ಕಲರು, ಇದು ಆಪ್ಷನಲ್, ಬೇಕಿದ್ರೆ ಮಾತ್ರ ಹಾಕೊಂಡ್ರೆ ಸಾಕು. ನೋಡಿ ಇವಾಗ ಒಂದೆಳೆ ಪಾಕ ಬರೋವರೆಗೂ ಅದನ್ನ ಚೆನ್ನಾಗಿ ಕುದಿಸಿ ನೋಡಿ ಈ ಥರ ಬರಬೇಕು. ಅದು ಬಂದಮೇಲೆ ನೋಡಿ ಇಲ್ಲಿ ನಾವು ಪುಡಿ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಇವಾಗ ಅದೇ ಕಪ್ಪಲ್ಲಿ 1/2 ಕಪ್ ತುಪ್ಪ, 1/2 ಕಪ್ ಎಣ್ಣೆನ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಸ್ವಲ್ಪನೇ ಹಾಕಿ ಈ ಥರ ಚೆಂದ ಮಿಕ್ಸ್ ಮಾಡಬೇಕು. ಅದು ಚೆನ್ನಾಗಿ ಹೀರ್ಕೋಬೇಕು. ಅದು ತುಪ್ಪನ ಮತ್ತು ಎಣ್ಣೆನ ಚೆನ್ನಾಗಿ ಈ ಥರ ಹೀರ್ಕೊಂಡ್ರೆ ಆಯಿತು, ಅಷ್ಟೇ. ಇವಾಗ ನೋಡಿ ಒಂದು ಪ್ಲೇಟ್ಗೆ ಸ್ವಲ್ಪ ತುಪ್ಪ ಸವರ್ಕೊಂಡು ಬಿಸಿ ಇರುವಾಗಲೇ ಈ ಥರ ಹಾಕಿ ಚೆನ್ನಾಗಿ ಸ್ಪ್ರೆಡ್ ಮಾಡಿಕೊಂಡು ನಮ್ಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಕಟ್ ಮಾಡಿಕೊಂಡ್ರೆ ಆಯಿತು, ಇಷ್ಟೇ. ತುಂಬಾ ರುಚಿಯಾಗಿರುತ್ತೆ. ಬೇಕರಿಲಿ ಸಿಕ್ಕೋದಕ್ಕಿಂತ ನಾವು ನಮ್ಮ ಮನೇಲೆ ಈ ಥರ ಸುಲಭವಾಗಿ ಮಾಡಿಕೊಂಡು ತಿನ್ಬೋದು. ಬಾಯಲ್ಲಿಟ್ಟರೆ ಹಾಗೆ ಕರ್ಗೋಗ್ಬಿಡುತ್ತೆ, ಅಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಎಷ್ಟು ಚೆನ್ನಾಗಾಗಿದೆ. ಎಲ್ಲರ ಮನೆ ಟ್ರೈ ಮಾಡಿ. ಥ್ಯಾಂಕ್ ಯು.